ಇದು ರಂಗಮಂದಿರ ವೀಡಿಯೋ ಮಾಡ್ಬೇಕಾದ್ರೆ ನಮ್ಮ ಅತ್ತೆ ಕಾಣಿಸಿದ್ರು, ಊರಿಂದ ನಮ್ಮ ಅತ್ತೆಯವ್ರು ಬಂದಿದ್ರು, ನಮ್ಮ ಅತ್ತೆಯವರೆಲ್ಲ. ಸೊ ಅವ್ರ ಜೊತೆ ಒಂದೆರಡು ಫೋಟೋ ತಗೊಂಡು ಅಲ್ಲಿಂದ ನೆಕ್ಸ್ಟು ದೇವಸ್ಥಾನಕ್ಕೆ ಹೊರಟೆ ನಾನು. ವ್ಯೂ ಮಾತ್ರ ನೋಡಿ ನಿಮಗೆ ಕಾಣಿಸ್ತಾ ಇದೆ, ಭಯಂಕರ ಇತ್ತು ವ್ಯೂ ಮಾತ್ರ. ಏನಿದ್ರು ಅದನ್ನು ಲೈವಲ್ಲಿ ನೋಡಬೇಕು, ಆ ಮಜಾನೇ ಬೇರೆ. ನಿಮ್ಗೆ ಈ ಒಂದೇ ವ್ಯೂವಲ್ಲಿ ಆಲಂಬಾಡಿ ಬಸವೇಶ್ವರ, ಮಲೆ ಮಹದೇಶ್ವರ ಸ್ವಾಮಿದು ಕಂಚಿನ ವಿಗ್ರಹ ಮತ್ತು ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಗೋಪುರ ಎಲ್ಲ ಒಂದೇ ಫ್ರೇಮಲ್ಲಿ ಕವರ್ ಆಗಿರುವಂಥದ್ದು. ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಮಾತ್ರ. ಇದು ಅಲ್ಲಿನ ಒಂದು ದೇವಸ್ಥಾನದ ಹಿಂಭಾಗದಲ್ಲಿ ಬರೆದಿರುವಂಥ ಒಂದು ಪೇಂಟಿಂಗು. ಎಷ್ಟು ಮುದ್ದಾಗಿ ಬರೆದಿದ್ರು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಮುದ್ದು ಮಾದಪ್ಪ. ಇದನ್ನೆಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಾದ್ಮೇಲೆ ಪಂಜುನ್ ಸೇವೆ ಮಾಡ್ಕೊಂಬಿಡೋಣ 7:30ಗೆ ಚಿನ್ನತೆರೆ ಲಕ್ಷಕ್ಕೆ ಅಂತೇಳಿ ಹೋಗಿ ಪಂಜುನ್ ಸೇವೆಗೆ ಹೋದ ನಮ್ಮಮ್ಮ ನಾವು ಎಲ್ಲರೂ. ಅಲ್ಲೊಂದು ಪುಟ್ಟ ಮಗುನೂ ಕೂಡ ನಾನು ಮಾಡ್ತೀನಿ ಅಂತ ಆಟ ಮಾಡ್ತಾಯಿತ್ತು. ಇವರು ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಅಜ್ಜಿ ಎಲ್ಲರೂ ಬಂದಿದ್ದರು. ಸೊ ಅವರೆಲ್ಲರೂ ಪಂಜುನ್ ಸೇವೆ ಮಾಡ್ತಾಯಿದ್ರು. ನಾನು ಮಾಡಿಬಿಡೋಣ ಅಂತೇಳಿ ನಮ್ಮ ಅಮ್ಮನ ಜೊತೆ ಸೇರ್ಕೊಂಡು ನಾನು ಪಂಜುನ್ ಸೇವೆನ ಮಾಡಿ ಆ ದೇವರಲ್ಲಿ ಹರಿಸ್ಕೊಂಡು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಹೊರಟೆ. ನಮ್ಮ ಇಡೀ ಕರ್ನಾಟಕ ಜನತೆನ ಕಾಪಾಡಪ್ಪ ಅಂತ ಬೇಡ್ಕೊಂಡು. ಇದು ಆಲಂಬಾಡಿ ಬಸವೇಶ್ವರ. ರಾತ್ರಿ ಹೊತ್ತು ಲೈಟಿಂಗ್ಸ್ ಹಾಕಿದ್ರು, ಬಲೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ನೀವೇನಾದರೂ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ತುಂಬ ಈಸಿಯೆಸ್ಟು ಟೈಮಿಂಗ್ಸ್ ಎಲ್ಲ ಹಾಕಿದ್ದೀನಿ. KSRTC ಬಸ್ಸಲ್ಲಿ ಹೋಗಿ ವಾಪಸ್ ರಿಟರ್ನು KSRTC ಬಸ್ಸಲ್ಲೇ ಬಂದ್ಬಿಡ್ಬೋದು. ಸೊ ಒನ್ ಡೇ ಟ್ರಿಪ್ ಕೂಡ ಮಾಡ್ಬೋದು ನೀವು ಬೆಳಿಗ್ಗೆ ಹೋದರೆ. ನಾನು ಮಧ್ಯಾಹ್ನ ಹೋಗಿದ್ದರಿಂದ ಚಿನ್ನತೆ ನೋಡ್ಕೊಂಡು ನೈಟ್ ಅಲ್ಲೇ ಹಾಲ್ಟ್ ಆಗಿದ್ದು. ಮಾರನೇ ದಿನ ಬೆಳಿಗ್ಗೆಗೆ 3:30ಗೆ ಒಂದು ಬಸ್ ಹೊರಡುತ್ತೆ ಅಲ್ಲಿಂದ. ಸೊ 3:30 ಬಸ್ಗೆ ಹೊರಟು ನಾನು ಬೆಂಗಳೂರಿಗೆ ರಿಟರ್ನ್ ಬಂದೆ. ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಾ ಇರೋದು ಬೆಳಿಗ್ಗೆ ಹೋಗಿ, ಬೆಳಿಗ್ಗೆ 8 ಗಂಟೆ 9 ಗಂಟೆಗೆಲ್ಲ ಬಸ್ ಇದೆ. ಸೊ ನೀವು ಸಂಜೆ ಒಳಗೆ ರಿಟರ್ನ್ ಎಲ್ಲ ಆಗ್ಬಿಡ್ಬೋದು. ಬಟ್ ಏನಪ್ಪ ಅಂದರೆ ನೀವು ಚಿನ್ನತೆರನ್ನ ನೈಟಲ್ಲಿ ನೋಡಿದ್ರೇ ಚೆಂದ. ಸೊ ಬೆಳಿಗ್ಗೆ ಹೊತ್ತು ನೋಡೋಕ್ಕೆ ನಿಮಗೆ ಇದು ಟೈಮಿಂಗ್ಸ್ ಇರ್ತದೆ. ಸೊ ಓಪನಲ್ಲಿ ಬಿಡ್ತಾರೆ. ಬಟ್ ನೈಟಲ್ಲಿ ನೋಡೋದು ಆ ಆನಂದನೇ ಬೇರೆ. ಸಾವಿರಾರು ಜನಗಳು ಅದಕ್ಕೋಸ್ಕರ ಕಾಯ್ಕೊಂಡು ನಿಂತಿರ್ತಾರೆ ಅವ್ರ ಊರುಗಳಿಗೆ ಹೋಗೋದನ್ನು ಬಿಟ್ಟು. ಸೊ ನೀವೇನಾದರೂ ಹೋಗಿದ್ರೆ ನೋಡಿದರೆ ನಿಮಗೇನು ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.